ಗುಜರಾತ್ನ ಅಹಮದಾಬಾದ್ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಟಲಿಯ ಮಾಧ್ಯಮ ಆಘಾತಕಾರಿ ವರದಿಯೊಂದನ್ನು ಬಿಡುಗಡೆ ಮಾಡಿಬಿಟ್ಟಿದೆ. ಉದ್ದೇಶಪೂರ್ವಕವಾಗಿ ಇಂಧನದ ಗುಂಡಿಯನ್ನು ಬಂದ್ ಮಾಡಲಾಗಿತ್ತು. ಫ್ಯೂಯಲ್ ಸ್ವಿಚ್ ಅಂತ ಇರುತ್ತಲ್ಲ, ಫ್ಯೂಯಲ್ ಸ್ವಿಚ್ಚನ್ನೇ ಇಲ್ಲಿ ಪರ್ಪಸ್ಫುಲಿ ಪೈಲಟ್ ಅದನ್ನು ಆಫ್ ಮಾಡಿಬಿಟ್ರು ಅಂಥೇಳಿ. ಯಾರು ಮಾಡ್ತಾರೆ ಈ ಕೆಲಸವನ್ನು? ಏಕೆಂದರೆ ಫ್ಯೂಯಲ್ ಸ್ವಿಚ್ ಆಫ್ ಮಾಡಿಬಿಟ್ಟು ಪೈಲಟ್ ಮಾತ್ರ ಬಚಾವಾಗಬಹುದು, ಉಳಿದವ್ರು ಸತ್ತು ಹೋಗ್ಬಿಡ್ತಾರೆ ಅಂದರೆ ಅದು ಬೇರೆ ಕಥೆ. ಆ ಸ್ವಿಚ್ ಆಫ್ ಮಾಡಿದ ತಕ್ಷಣ ಇಡೀ ವಿಮಾನವೇ ಬಿದ್ದು ಹೋಗುತ್ತೆ, ಎಲ್ಲರೂ ಸತ್ತು ಹೋಗ್ತಾರೆ ಎಂದಾಗ ಅಂಥ ಕೆಲಸ ಯಾರೂ ಮಾಡಲಿಕ್ಕಿಲ್ಲ. ಆದರೆ ಇಟಲಿ ಮಾಧ್ಯಮ ಹೇಳ್ತಿರೋದೇನು ಅಂದರೆ ಪರ್ಪಸ್ಫುಲಿ ಈ ಥರದೊಂದು ಗುಂಡಿ ಒತ್ತುಬಿಟ್ಟಿದ್ದಾರೆ ಇವರು. ಎಂಜಿನ್ಗೆ ಫ್ಯೂಯಲ್ ಇಂಧನ ಸಪ್ಲೈ ಆಗುತ್ತಲ್ಲ, ಕಟ್ ಮಾಡಿಬಿಟ್ಟಿದ್ದಾರೆ ಅದನ್ನು. ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಸಾವಿರಾರು ಗಂಟೆಗಳ ಕಾಲ ಈ ಪೈಲಟ್ಟು ವಿಮಾನವನ್ನು ಓಡಿಸಿರ್ತಕ್ಕಂಥ ವ್ಯಕ್ತಿ ರೀ. ಒಂದೆರಡು ಗಂಟೆ ಅಲ್ಲ, ಸಾವಿರಾರು ಗಂಟೆಗಳ ಕಾಲ ಓಡಿಸಿದ್ದಾರೆ ವಿಮಾನವನ್ನು. ಅಂಥ ವ್ಯಕ್ತಿ ಹಿಂದಿನ ಸಾವಿರಾರು ಗಂಟೆಗಳಲ್ಲಿ ಓಡಿಸ್ಬೇಕಾದಾಗ ಮಾಡದೇ ಇರತಕ್ಕಂಥ ತಪ್ಪನ್ನು ಈ ಬಿದ್ದೋದಾಗ ಮಾಡಿಬಿಟ್ರ. ಅವ್ರನ್ನ ಕೇಳೋಣ ಅಂದರೆ ಅವ್ರು ಆಲ್ರೆಡಿ ದಿವಂಗತರು. ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಆಲ್ರೆಡಿ ಸತ್ತು ಹೋಗಿದ್ದಾರೆ. ಅವರು ವಾಯ್ಸ್ ಇಲ್ಲ ಈಗ ಕೇಳೋಣ ಅಂದರೆ ನಾವು ನಮಗೆ ಅವ್ರ ವಾಯ್ಸ್ ಸಿಗಲ್ಲ ಇವಾಗ. ಹೌದೇನ್ರಿ, ನೀವು ಆಫ್ ಮಾಡಿಬಿಟ್ರೆ ಅವ್ರು ಬದುಕಿದ್ರೆ ಕೇಳಬಹುದಾಗಿತ್ತೇನೋ ನೀವು. ಇಲ್ವಲ್ಲ, ಅವರು ಏನು ಬೇಕಾದರೂ ಬರಿಬೋದು. ಕಾರಣ ಏನು ಹೇಳಿ? ವಿಮಾನಯಾನ ಸಂಸ್ಥೆಗಳ ಮರ್ಯಾದೆ ಉಳ್ಕೊಂಬಿಡ್ಬೇಕಿಲ್ಲಿ. ಇಲ್ಲಾಂದರೆ ಅದಕ್ಕೆ ಆ ವಿಮಾನಕ್ಕೆ ಜನ ಬರಲ್ವಲ್ಲ. ಕ್ಯಾಪ್ಟನ್ ಮೇಲೆ ಹಾಕಿಬಿಟ್ರಲ್ಲಿ, ಇವರೇ ಮಾಡಿರೋದು, ಪೈಲಟ್ ಇವರೇ ತಪ್ಪಿದೆ ಅಂತ ಹೇಳಿ. ಅದು ಹೇಳ್ತಾರಲ್ಲ, ಇಫ್ ದ ಪೈಲಟ್ ಈಸ್ ಅಲೈವ್ ಹ್ಯಾಂಗ್ ಹಿಮ್, ಇಫ್ ದ ಪೈಲಟ್ ಈಸ್ ಡೆಡ್ ಬರಿ ಹಿಮ್ ಅಂಥೇಳಿ. ಅಕಸ್ಮಾತ್ ವಿಮಾನ ದುರಂತದಲ್ಲಿ ಪೈಲಟ್ ಒಬ್ಬ ಜೀವಂತವಾಗಿದ್ದರೆ ಅವನನ್ನು ನೇಣಿಗೆ ಹಾಕ್ಬಿಡಿ, ಅವನ ತಪ್ಪು ಹೊರಿಸಿ. ಅಕಸ್ಮಾತ್ ಅವನು ಸತ್ತು ಹೋಗಿದ್ನ, ಅವನನ್ನು ಸಮಾಧಿ ಮಾಡಿಬಿಡಿ ಅಂತ. ಸೊ ಇಂಥ ಕಥೆ ಆಗ್ತಾಯಿದೆ ಇಲ್ಲಿ. ಈ ಸ್ವಿಚ್ ಆಫ್ ಮಾಡಿದ್ದಕ್ಕೆ ಬಂದಾಯಿತು ಅಂಥೇಳಿ ಇಟಲಿಯ ವರದಿ ಹೇಳ್ತಿರೋದು. ಇಟಲಿಯ ಕೊರಿಯರ್ ಡೆಲ್ಲಾ ಸೆರಾ ಎಂಬ ಮಾಧ್ಯಮದಿಂದ ವರದಿ ಬಂದಿದೆ. ಅಹಮದಾಬಾದ್ನಿಂದ ಅಲ್ಲಿಂದ ಲಂಡನ್ಗೆ ಹೊರಟಿದ್ದಂಥ ಏರ್ ಇಂಡಿಯಾ ವಿಮಾನ ಇದು. 2025 ಜೂನ್ 12ನೇ ತಾರೀಕು 787 ಡ್ರೀಮ್ ಲೈನರ್ ವಿಮಾನ ಪತನ ಆಗಿದ್ದು. ವಿಮಾನದಲ್ಲಿ ಪತನ ಆಗಲಿಕ್ಕಿಂತ ಮುಂಚಿತವಾಗಿ ಯಾವುದೇ ತೊಂದರೆ ಇರಲೇ ಇಲ್ಲ. ಮಾನವ ಹಸ್ತಕ್ಷೇಪದಿಂದಾನೇ ಏರ್ ಇಂಡಿಯಾ ವಿಮಾನ ಪತನವಾಯಿತು. ಪಾಶ್ಚಿಮಾತ್ಯ ವಿಮಾನಯಾನ ಸಂಸ್ಥೆಯ ಮೂಲ ಇದನ್ನು ಖಚಿತಪಡಿಸಿಬಿಟ್ಟಿದೆ. ಇದು ಬಹುತೇಕ ಖಚಿತ ಮಾಹಿತಿಯಾಗಿದೆ ಅಂಥೇಳಿ ವರದಿ ಮಾಡಿದೆ. ಆದರೆ ಈ ವರದಿಯನ್ನು ಸಾರಾಸಗಟಾಗಿ ಭಾರತೀಯ ವಿಮಾನಯಾನ ಸಂಸ್ಥೆ ನಿರಾಕರಿಸಿದೆ. ಪೈಲಟ್ಗಳ ಅಸೋಸಿಯೇಷನ್ ಏನು ಹೇಳಿದೆ ಅಂತ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರದ್ದೊಂದು ಸಂಘ ಅಂತ ಇರುತ್ತೆ. ಇದೊಂದು ತಪ್ಪು ಮತ್ತು ಊಹಾಪೋಹ, ಕಪೋಲಕಲ್ಪಿತ, ಪರಿಶೀಲನೆ ಮಾಡದೇ ಇರತಕ್ಕಂಥ ವರದಿಯಾಗಿದೆ. ಈ ವರದಿಯಿಂದ ಸಾರ್ವಜನಿಕರಲ್ಲಿ ಆತಂಕ ಮೂಡಿದೆ ಅಂತ ಭಾರತೀಯ ವಿಮಾನಯಾನ ಸಂಸ್ಥೆಗಳು ಹೇಳ್ತಾ ಇವೆ.